ನಿಮ್ಮ ಪ್ರಶ್ನೆ ಹೇಳಿ ಸರ್. ಪ್ರಶ್ನೆ ಅದೇ ಮೇಡಮ್, ನಮ್ದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಮುಂದೆ ಹೆಂಗೆ ಜೀವನ ನಡೆಯುತ್ತೆ ಅಂದರೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಅಂತನಾ? ಹಾಂ ಮೇಡಮ್. ನೋಡಿ ಸರ್, ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಓಕೆ ನೀವು, ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಒಳ್ಳೆ ಕೆಲಸದಲ್ಲೇ ಇದ್ದೀರಾ. ಈ ಒಂದು ಟೈಮ್ ಇನ್ನು ಈ ಒಂದು ವರ್ಷ ನೀವು ಏನು ಯೋಚನೆ ಮಾಡೋಂಗಿಲ್ಲ ಸರ್. ಆದರೆ ರಾಶಿಯಲ್ಲಿ ರಾಹು ಇರೋದ್ರಿಂದ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಹುಷಾರಾಗಿರಿ, ತುಂಬ ರ್ಯಾಶ್ ಡ್ರೈವಿಂಗ್ ಬೇಡ. ಬಟ್ ಈ ವರ್ಷ ನಿಮಗೆ ಯಾವುದಾದ್ರೂ ಪ್ರಮೋಷನ್ನು ಮತ್ತು ಇಂಕ್ರಿಮೆಂಟ್ ಆಗಿರ್ಬೋದು, ಕೆಲಸದ ಬದಲಾವಣೆ, ಸ್ಥಳ ಬದಲಾವಣೆ, ಮನೆ ಚೇಂಜ್ ಮಾಡೋದು, ಅಂದರೆ ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಹೋಗೋದು, ಈ ರೀತಿ ಎಲ್ಲ ನಡೀತಾ ಹೋಗ್ತದೆ. ಇದು ಇನ್ನೂ 1 ವರ್ಷಗಳ ಕಾಲ ನಿಮಗೆ ತುಂಬ ಪಾಸಿಟಿವ್ ವೈಬ್ಸೇ ಕೊಡುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಟೈಮ್ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು. ಸೊ ನಿಮ್ಮ ಡೇಟ್ ಆಫ್ ಬರ್ತು ಅಂತ ತೊಗೊಂಡಾಗ ನಿಮ್ಮ ಡೇಟ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಲೇಟ್ ಸಕ್ಸಸ್ ಅಷ್ಟೇ, ತುಂಬ ಪ್ರಯತ್ನ ಪಟ್ಟರೆ ಸಕ್ಸಸ್ ಸಿಕ್ಕುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬನ್ನೇರ್ಘಟ್ಟಿಂದ ಮಾಡ್ತಾ ಇದ್ದೀನಿ. ಗೌರಮ್ಮ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಈಗ ಮನೆ ಬಗ್ಗೆ ಕೇಳ್ಬೇಕಾಯ್ತು. ಮನೆ ಸ್ವಲ್ಪ ಡೇಟ್ ಆಫ್ ಬರ್ತ್ ಇದೆಯಾ ಇಲ್ಲ ರಾಶಿ ಹೇಳಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಹೇಳಿ. ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಮಕ್ಳಿಗೆ ಗೊತ್ತಿರ್ತದೆ. ರಾಶಿ ಹೇಳಿ. ನಿಮ್ದು ರಾಶಿ ಗೊತ್ತಿದ್ಯಾ? ನಂದು ಕುಂಭರಾಶಿ, ಗೌರಮ್ಮ ಅಂತ. ಓಕೆ ಸರಿ, ಕುಂಭರಾಶಿ ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಇದು ಮನೆ ದೇವ್ರ ಸಮಸ್ಯೆನೋ, ಮನೆ ಸಮಸ್ಯೆನೋ, ಆರೋಗ್ಯ ಏರುಪೇರು, ಮತ್ತೇನು ಕೈ ಬೈ ಅಂತ ಇಲ್ಲ. ನೋಡಿ ಅಮ್ಮ, ನಿಮ್ಮದು ಕುಂಭರಾಶಿ ಇವಾಗ ಟೈಮು ಚೆನ್ನಾಗಿದೆ. ಆದರೆ ನಿಮ್ಮ ಮನೆಯಲ್ಲಿ ನೀವೆಷ್ಟು ಜನ ಇರ್ತೀರಾ ನಿಮ್ಮ ಮನೇಲಿ? 3 ಜನ ಇದ್ದೀವಿ, 2 ಗಂಡು ಮಕ್ಕಳು, ನಾವು ಒಬ್ರು. ಹೌದಾ? ಸೊ ಕುಂಭರಾಶಿಗೆ ಟೈಮ್ ಚೆನ್ನಾಗಿದೆ. ಮತ್ತು ರಾಶಿಯಲ್ಲಿ ರಾಹು ಬಂದಿರೋದ್ರಿಂದ ಹಳೆ ದೇವರು ಯಾವುದಾದ್ರೂ ನೀವು ಕೈ ಬಿಟ್ಟಿದ್ರೆ ಅದನ್ನ ಹೋಗಿ ಪೂಜೆ ಮಾಡ್ಕೊಂಬನ್ನಿ, ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಬನ್ನಿ. ಜೊತೆಗೆ ರಾಹುವನ್ನು ತುಂಬ ಆರಾಧನೆ ಮಾಡಿ, ಅಂದರೆ ನಾಗರಕಲ್ಗೆ ಹಾಲು ಹಾಕೋದಿರ್ಬೋದು, ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದು, ಹೊಂಬಾಳೆ ಇಟ್ಟು ಪೂಜೆ ಮಾಡೋದು, ಅದನ್ನು ಮಾಡಿ. ಮತ್ತು ನಿಮಗೆ ಏನು ಕೈ ಬಾಯಿ ಎತ್ತುತ್ತಿಲ್ಲ ಅಂತಂದರೆ ನಿಮ್ಮ ಮಕ್ಕಳ ಜಾತಕ ಇದ್ದರೆ ನಿಮ್ಮ ಮಕ್ಕಳ ಜಾತಕ ಕೂಡ ಕೊಟ್ಟು ಕೇಳ್ಕೊಳ್ಬೋದು. ಜೊತೆಗೆ ನೀವು ತುಂಬ ಅತಿ ಹೆಚ್ಚು ನಿಮಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಬರುತ್ತೆ ಅಂತ ಹೇಳುತ್ತೆ. ಸ್ಕಿನ್ ಪ್ರಾಬ್ಲಮ್ ನೋಡ್ಕೊಳ್ಬೇಕಾಗುತ್ತೆ. ಆ ಸ್ಕಿನ್ ಪ್ರಾಬ್ಲಮಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮೈಯಲ್ಲಿ ನವೆ ಅಥವಾ ಗಂಧ ಬರೋದು ಆ ಥರ ಏನಾದರೂ ಆಗ್ತಿದೆಯಾ? ಇಲ್ಲ ಇಲ್ಲ, ತುಂಬಾ ಕೈ ಕಾಲು ನೋವ್ತದೆ, ಸುಸ್ತಾಗ್ತದೆ, ಬಟ್ಟೆ ಹೊಲಿತೀನಿ. ಇಲ್ಲ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಹೊಲಿಯೋದಕ್ಕೆ. ಇಂಟ್ರೆಸ್ಟ್ ಇಲ್ವಾ? ನೋಡಿ ಇವಾಗ ಈ ಒಂದು ಟೈಮ್, ಯಾಕಂದರೆ ನಿಮಗೆ ಈ ಒಂದು 13ನೇ ತಾರೀಕು ಆದಮೇಲೆ, 17ನೇ ತಾರೀಕು ಆದಮೇಲೆ ಕಂಪ್ಲೀಟು ನಿಮಗೆ ಚೆನ್ನಾಗಾಗುತ್ತೆ. 17ನೇ ತಾರೀಕುವರೆಗೂ ಸ್ವಲ್ಪ ಹಂಗಂಗೆ ಇರ್ತೀರಿ ನೀವು. 17ನೇ ತಾರೀಕು ಕಳೆದ್ಮೇಲೆ ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತು ನೋಡಿ, ನಿಮ್ಮ ಮನೇಲಿ ಫೈನಾನ್ಸ್ ಅಭಿವೃದ್ಧಿಗೆ, ಅಂದರೆ ದುಡ್ಡು ಕಾಸು ಹಣದ ಅಭಿವೃದ್ಧಿಗೆ ನಮ್ಮಲ್ಲಿ ಫೈನಾನ್ಸ್ ಸ್ಟೋನ್ ಸಿಕ್ಕುತ್ತೆ. ಅದನ್ನು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಯಾರೂ ಇರೋದೇ ಇಲ್ಲ, ಅಂದರೆ ಎಲ್ಲರೂ ಕೆಲಸ ಕಾರ್ಯ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ನಿಮಗೂ ಕೂಡ ನೀವೇನು ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಂದರೆ ದೇಹದ ಸ್ವಲ್ಪ ಆಲಸ್ಯ ಜಾಸ್ತಿ ಆಗಿರುತ್ತೆ, ಅಂದರೆ ನಿಮಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿರುತ್ತೆ ಅಂತ ಹೇಳುತ್ತೆ. ಆ ಒಂದು ಸೋಂಬೇರಿತನ ಹೋಗ್ಸೋಕ್ಕೆ, ಅಂದರೆ ನಮಗೆ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ನಮ್ಮ ಮೈ ಜಡ ಬಂದ್ಬಿಡುತ್ತೆ. ಅಯ್ಯೋ ಇವತ್ತು ಮಾಡಿದ್ರೆ ಆಯಿತು, ನಾಳೆ ಮಾಡಿದ್ರೆ ಆಯಿತು ಅಂತ ಲೇಝಿ ಮಾಡ್ತೀವಿ. ಅದನ್ನು ಹೋಗ್ಲಾಡಿಸೋಕ್ಕೂ ಕೂಡ ಸ್ಟೋನ್ ಇದೆ, ಅದನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ನೀವು ಚೆನ್ನಾಗಾಗ್ತೀರಾ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ಮೇಡಮ್ ಸರ್ ನಮಸ್ತೆ, ಈಗೇನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಳ್ಳಾರಿಯಿಂದ ಮೇಡಮ್, ರಾಜು ಅಂತ ಹೇಳಿ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 27/12/12 ಓಕೆ, 2005 ಮೇಡಮ್. 2005. ಹುಟ್ಟಿದ ಸಮಯ ನೈಟ್ 8 ಮೇಡಮ್. ನೈಟ್ 8 ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಅದೇ ಲೈಫ್ ಎಜುಕೇಶನ್ ಹೆಂಗಿರ್ತೈತೆ ಅಂತ ಎಜುಕೇಶನ್ ಹೇಗಿದೆ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಮಗಂದು ತುಲಾರಾಶಿ, ಹೌದು ಮೇಡಮ್, ವಿಶಾಖ ನಕ್ಷತ್ರ ಬರುತ್ತೆ. ಪ್ರಶ್ನೆ ಏನು ಸರ್? ಎಜುಕೇಷನ್ ಫಸ್ಟು. ಎಜುಕೇಶನ್ ಮೇಡಮ್, ಎಜುಕೇಶನ್ ಲೈಫ್. ಎಜುಕೇಷನ್ ಅಂತ ಬಂದಾಗ ನಿಮ್ಮ ಮಗನಿಗೆ ಇವಾಗ ಶನಿ ದೇಶ ನಡೀತಾ ಇದೆ ಟೈಮು. ಓಕೆ, ಒಳ್ಳೆ ಟೈಮು ನಡೀತಾ ಇದೆ. ಜೊತೆಗೆ ನೋಡಿ, ನಿಮ್ಮ ಸ್ವಲ್ಪ ಸ್ಲೋ ಇರ್ತಾರೆ ಮಗ, ತುಂಬ ಅಂದರೆ ಜಾಸ್ತಿ ಮಾತು ಕಮ್ಮಿ ಅನಿಸುತ್ತೆ. ಹೌದು ಮೇಡಮ್. ಮಾತು ಕಮ್ಮಿ, ಬಟ್ ತುಂಬ ಚುರುಕಾಗಿರ್ತಾರೆ. ಎಜುಕೇಷನ್ ಚೆನ್ನಾಗಿದೆ ಸರ್, ಯಾಕಂದರೆ ಅವರ ಎಜುಕೇಷನ್ ಏನು ಮಾಡ್ತಿದ್ದಾರೆ ಇವಾಗ? ಬಿಕಾಮ್ ಸೆಕೆಂಡ್ ಇಯರ್ ಮೇಡಮ್.
ಚೆನ್ನಾಗಿದ್ದಾರೆ, ಎಲ್ಲೋ ಒಂದು ಕಡೆ ಮಿಸ್ ಹೊಡೆಯುತ್ತೆ. ಯಾಕಂದರೆ ಇದು ಟೈಮ್ ಹಾಗಿದೆ, ಟೈಮ್ ನಡೀತಾ ಇದೆ. ನೆಕ್ಸ್ಟ್ ಬಂದು ನಿಮಗೆ ಈ ಟೈಮ್ ಆಗೋದ್ಮೇಲೆ ನೋಡಿ ಅವ್ರಿಗೆ ತುಂಬ ಈ 2033 ತುಂಬ ಚೆನ್ನಾಗಿರ್ತಾರೆ ಅವರು. ತುಂಬ ಒಳ್ಳೆ ಟೈಮ್ ಅವ್ರಿಗೆ. 2033 ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಳ್ಳಿ. ಅವ್ರ ಕೆರಿಯರು, ಅವ್ರ ಕೆಲಸ, ಅವ್ರ ಮದುವೆ, ಅವ್ರ ಮನೆ, ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ ತುಂಬ ಯಾವುದು ಕೆಟ್ಟೋಗಿರೋಂಥ ಗ್ರಹ ಯಾವುದೂ ಇಲ್ಲ. ಅವರ ಜಾತಕ ತುಂಬ ಚೆನ್ನಾಗಿದೆ. ಹಾಗಾಗಿ 2033 ಸೂಪರು. ಅವ್ರ ಕೆರಿಯರೇ ಚೇಂಜ್ ಆಗಿಬಿಡುತ್ತೆ. 2033 2050 ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರಿಗೆ ಇವಾಗ ನಡೀತಾ ಇರೋ ಟೈಮ್ಗೆ ಒಂದು ಶನಿಯ ಒಂದು ಬ್ರೇಸ್ಲೆಟು, ಶನಿ ಗ್ರಹದ ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್ ಆಗಿ ಖಂಡಿತ ಚೆನ್ನಾಗಾಗ್ತಾರೆ. ಈ ಒಂದು ಟೈಮ್ ಇವರು ಮುಂದೆ ತಳ್ಳಿದ್ರೆ ನೆಕ್ಸ್ಟ್ ಅವ್ರಿಗೆ ಅದೃಷ್ಟದ ಒಂದು ಟೈಮ್ ಅಂತ ಹೇಳ್ಬೋದು. ಅವರು ಲೈಫ್ ಟೈಮು, ಕೆರಿಯರ್ ಟೈಮ್ ಚೆನ್ನಾಗಿದೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನನ್ನ ಹೆಸರು ಸೌಮ್ಯ ಅಂತ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ನಿಶಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ನೀವು ಕೈಗೆ ಬರ್ಕೊಳ್ಳೋದು ನಂಬರ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಮೇಡಮ್ ನಿಮ್ಮ ಚಾನಲ್. ಹೌದಾ, ತುಂಬ ಧನ್ಯವಾದ ಅಮ್ಮ. ಈಗ ನಿಮ್ದು ಕಾರ್ಯಕ್ರಮ ಮುಂದುವರಿಲಿ ಅಂತ ಕೇಳ್ಕೊತೀನಿ ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಆಯಿತು, ನಿಮ್ಮ ಆಶೀರ್ವಾದ ನಮ್ಮನ್ನು ಹೀಗೆ ಬೆಳೆಸ್ಲಿ.